ನಮಸ್ತೆ ಎಲ್ಲರಿಗೂ. ನೋಡಿ, ಇವತ್ತು ನಾನು ಬ್ರೌನ್ ರೈಸಲ್ಲಿ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು 4 ಟೀ ಸ್ಪೂನ್ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, 1 ಇಂಚು ಶುಂಠಿ, ಒಂದೇ ಒಂದು ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಒಂದು 4 ಎಲೆ ಕರಿಬೇವಿನ ಸೊಪ್ಪು. ನಾವು ಖಾರಕ್ಕೆ ಅಚ್ಕಾರದ ಪುಡಿ ಕೂಡ ಹಾಕೋದ್ರಿಂದ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ, ಹಸಿರು ಮೆಣಸಿನ್ಕಾಯಿ. ನೋಡಿ, ನೀವು ಖಾರಕ್ಕೆ ಎಷ್ಟು ಬೇಕಾದ್ರೂ ಹಾಕೋಬೋದು. ಬ್ರೌನ್ ರೈಸಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಫೈಬರ್ ಜಾಸ್ತಿ ಇರುತ್ತೆ, ಮತ್ತು ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಬ್ರೌನ್ ರೈಸು. ಸೊ ಆದಷ್ಟು ಈ ಥರ ರೆಡ್ ರೈಸ್, ಬ್ರೌನ್ ರೈಸಲ್ಲಿ ಮಾಡಿಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ, ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಯಾವುದು ಅಕ್ಕಿ ಬಳಸ್ತಾ ಇದ್ದೀರೋ ಅದೇ ಬಳಸೋಳಿ, ಇದೇ ಮೆಥಡು. ಬಟ್ ಈ ಥರ ರೈಸ್ಗಳಲ್ಲಿ ಮಾಡಿದ್ರೆ ಹೆಲ್ತ್ಗೆ ಬೆನಿಫಿಟ್ ಜಾಸ್ತಿ, ಅಷ್ಟೇ, ಇನ್ನೇನಿಲ್ಲ. ಇವಾಗ ಈರುಳ್ಳಿ ಹಾಕಿದ್ದಾಗಿದೆ ಅಲ್ವಾ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಅದನ್ನು ಅಷ್ಟೇ ಸಣ್ಣದಾಗಿ ಹೆಚ್ಚಿ ಕ್ಲೀನಾಗಿ ತೊಳೆದು ಹಾಕ್ತಾಯಿದ್ದೀನಿ. ಪುದೀನ ಹಾಕಿದ್ರೇ ಒಂದು ಟೇಸ್ಟು ಟೊಮೆಟೊ ಬಾತಿಗೆ. ನೋಡಿ, ಇಲ್ಲಿ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ, ಬೇಗ ಬೇಯುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಸ್ವಲ್ಪ ಟೊಮೆಟೊ ಮೆತ್ತಗಾಗಲಿ. ನೋಡಿ, ಇಲ್ಲಿ ಮಸಾಲೆ ಎತ್ತಿಟ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರೋ ಮಸಾಲೆಗಳೇ. 1 ಟೀ ಸ್ಪೂನು ಗರಂ ಮಸಾಲ, 1.5 ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಇದೊಂದು ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ. ಇಷ್ಟೇ, ಎಲ್ಲ ಸಿಗುತ್ತೆ ರೆಡಿಮೇಡ್ ಪ್ಯಾಕೆಟ್ಗಳಲ್ವಾ, ಎವರೆಸ್ಟು, MTR ಎಲ್ಲ ಪೌಡ್ರ್ ಸಿಗುತ್ತೆ. ಈ ಥರ ಬಳಸೋಕ್ಕೆ ತುಂಬ ಸುಲಭ, ಅದಲ್ಲ, ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ. ಈಗ ಈ ಪುಡಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿದರೆ ಸಾಕು. ಎಲ್ಲ ಒಂದೊಂದು ನಿಮಿಷ ಹಿಂಗೆ ಬಾಡಿಸ್ಬಿಟ್ರೆ ತುಂಬ ಬೇಗ ಬೆಂದ್ಕೊಡುತ್ತೆ. ಸುಲಭ ನಾವು ಮಾಡೋ ಅಡುಗೆಗಳೆಲ್ಲ, ಯಾರಿಗೂ ಏನು ಕಷ್ಟ ಅನಿಸಲ್ಲ. ನೋಡಿದ ತಕ್ಷಣ ಟಕ್ಕಂತ ಮಾಡ್ಬೋದು. ಈಗ ಉಪ್ಪು ಸೇರಿಸೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಮುಕ್ಕಾಲು ಕೆಲಸ ಆದಂಗೆ. ಇದೆಲ್ಲ ಬಾಡಿಸೋಷ್ಟೊತ್ತಿಗೆ ನಾನೊಂದು 10-15 ನಿಮಿಷಕ್ಕೆ ಮುಂಚೆ ಬ್ರೌನ್ ರೈಸನ್ನು ನೆನೆಸಿಟ್ಟಿದ್ದೆ. ಅಳತೆ ಪ್ರಕಾರ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ನಾನಿಲ್ಲಿ ತೊಗೊಳ್ತಾ ಇರೋದು ಅಳತೆ ಎಷ್ಟು ನೀರು ಅಂದರೆ, 1 ಗ್ಲಾಸು ನೀವು ಬ್ರೌನ್ ರೈಸ್ ತೊಗೊಂಡ್ರೆ 1/4, 1.5 1 ಮುಕ್ಕಾಲು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಟೊಮೆಟೊಲು ನೀರು ಇರುತ್ತಲ್ವಾ, ತುಂಬ ಮುದ್ದೆ ಆಗಿಬಿಟ್ರು ಚೆನ್ನಾಗಿರಲ್ಲ, ಹಂಗಂತ ತುಂಬ ಬಿರ್ಸಾಗ್ಬಿಟ್ರು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ 1/4 ಹತ್ತತ್ರ 2 ನೀರು ತೊಗೊಂಡ್ರೆ ಸಾಕು. 1ಕ್ಕೆ 2 ನೀರು ಹಾಕಿದ್ರೆ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ. ಈಗ ಕುದೀಲಿ. ಒಂದು ಕುದಿ ಬಂದಿದ್ದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಇಟ್ಬಿಡ್ತೀನಿ. ಒಂದು 3 ವಿಜಿಲ್ ಬಂದರೆ ಸೂಪರಾದ ಘಮ 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 ಅಂತ ಇರೋ ಟೊಮೆಟೊ ಬಾತು ರೆಡಿ ಆಗುತ್ತೆ. ಟೇಸ್ಟ್ ಸ್ವಲ್ಪ ಎನ್ಹ್ಯಾನ್ಸ್ ಆಗೋಕ್ಕೆ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲು, ಬೇಕಿದ್ರೆ ಸೇರಿಸ್ಬೋದು, ಇಲ್ಲಾಂದರೆ ಬೇಡ. ಯಾಕಂದರೆ ಬೆಲ್ಲ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಹಾಕಕ್ಕೆ ಹೋಗಬೇಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ, ಏನಾಗೋದಿಲ್ಲ, ತೊಂದರೆ ಏನಾಗೋದಿಲ್ಲ. ಯಾಕಂದರೆ ನಾವೇನು ತುಂಬ ಏನು ಸಿಹಿ ತೊಗೊಳಲ್ವಲ್ಲ. ಒಂದು ಚೂರು ಹಾಕಿದ್ರೆ ಉಪ್ಪು, ಖಾರ, ಹುಳಿ ಸೇರ್ಕೊಂಡು ಸಖತ್ತಾಗಿರುತ್ತೆ ಟೇಸ್ಟು. ನೀವು ಮಾಡಿ ನೋಡಿ ಗೊತ್ತಾಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜಲ್ಲಿ ಕುಕ್ಕರ್ದು ಮುಚ್ಚಳ ಹಾಕ್ಬಿಡೋಣ. ಯಾಕಂದರೆ ಕುದೀತಾ ಇರ್ಬೇಕಾದ್ರೆ ನೀವು ಮುಚ್ಚಳ ಹಾಕಿದ್ರೆ ಬೇಗ ಪ್ರೆಷರ್ ಬರುತ್ತೆ. ಆಯಿತಾ, ಇದ್ರ ಕೆಲಸ ಆಯ್ತು. ಇವಾಗ ಇದು ಒಂದು 3-4 ವಿಜಿಲ್ ಬಂದಮೇಲೆ ಕುಕ್ಕರ್ ಆಫ್ ಮಾಡಿಬಿಡ್ತೀನಿ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಹೇಗಾಗಿದೆ ಟೊಮೆಟೊ ಬಾತ್ ಅಂತ ನಿಮಗೆ ತೆಗೆದು ತೋರಿಸ್ತೀನಿ. ಓಕೆನಾ? ನೆಕ್ಸ್ಟು ಇದಕ್ಕೆ ರಾಯ್ತ ಮಾಡ್ತಾಯಿದ್ದೀನಿ. ಆದರೆ ರಾಯ್ತ ಏನು ತೋರಿಸೋದಿಲ್ಲ ನಿಮಗೆ, ಯಾಕಂದರೆ ಸುಲಭ, ಎಲ್ರಿಗೂ ಗೊತ್ತಿದೆ ಅದು ರಾಯ್ತ. ಸೌತೆಕಾಯಿ ರಾಯ್ತ. ಸಣ್ಣದಾಗಿ ಸೌತೆಕಾಯಿ ಹೆಚ್ಕೊಂಡ್ಬಿಟ್ಟು ಗಟ್ಟಿ ಮೊಸರಲ್ಲಿ ಹಾಕಿ ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರೆ ರಾಯ್ತ ರೆಡಿ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ರೀ. ಓಕೆ, ಪ್ರೆಷರ್ ಇಳೀಲಿ. ನೋಡಿ, ಕಂಪ್ಲೀಟಾಗಿ ಪ್ರೆಷರ್ ಹೋಗಿದೆ. ಇವಾಗ ಬನ್ನಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಬ್ರೌನ್ ರೈಸ್ ಅಲ್ವಾ, ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಕಲರ್ ನೋಡಿ ಯಾವ ಥರ ಆಗಿದೆ ಅಂತ. ಉದುದ್ರಾಗೂ ಆಗಿದೆ, ಮೆತ್ತಗೂ ಬೆಂದಿದೆ, ಸಖತ್ತಾಗಿದೆ. ನೀವೆಲ್ಲ ಈ ಥರ ಮಾಡ್ಕೊಳ್ಳಿ. ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು, ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಸಿಂಪಲ್ ರೆಸಿಪಿಯಲ್ಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿ ತಿನ್ನೋಣ, ಆರೋಗ್ಯವಾಗಿರೋಣ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್, ಸಿ ಯು.